ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿ 10 ವಿಜ್ಞಾನ ವಿಷಯದ 10ನೇ ತರಗತಿಯ 10ನೆಯ ಪಾಠ. ಈಗಾಗಲೇ ನಾವು ವಿಜ್ಞಾನ ಪಾಸಿಂಗ್ ಸರಣಿಯ 9 ಅಧ್ಯಾಯಗಳನ್ನು ನೋಡಿದ್ದೇವೆ. 9 ಅಧ್ಯಾಯಗಳಲ್ಲಿಯೂ ಆ ಪ್ರತಿ ಪಾಠಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಕೇಳಬಹುದಾಗಿರ್ತಕ್ಕಂತಹ ಅತಿ ಮುಖ್ಯ ಪ್ರಶ್ನೆಗಳು ಮತ್ತು ಅವುಗಳಿಗೆ ಅತಿ ಸರಳವಾಗಿ ಯಾವ ರೀತಿ ಉತ್ತರಿಸಬಹುದು ಅನ್ನೋದನ್ನು ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ, ವಿಜ್ಞಾನ ಪಾಸಿಂಗ್ ಸರಣಿಯ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತಿನ ನಮ್ಮ ವಿಜ್ಞಾನ ಪಾಸಿಂಗ್ ಸರಣಿಯ ಭಾಗ 10 ಪಾಠದ ಹೆಸರು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಸೊ ಹಾಗಾದರೆ ವಿಡಿಯೋನ ತಡ ಮಾಡದೆ ಆರಂಭಿಸೋಣ. ಮೊದಲೇ ಪ್ರಶ್ನೆ: ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತೆ ಆಗುತ್ತದೆ. ಇದಕ್ಕೆ ಕಾರಣ ಕ್ಯಾಟರಾಕ್ಟ್. ಮುಂದಿನ ಪ್ರಶ್ನೆ: ಗಾಜಿನ ಪಟ್ಟಕದಿಂದ ಪಡೆದ ಬಿಳಿ ಬಣ್ಣದ ರೋಹಿತದಲ್ಲಿ ಅತಿ ಹೆಚ್ಚು ಹಾಗೂ ಕಡಿಮೆ ಬಾಗುವ ಬಣ್ಣಗಳು. ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಕೇಳಬಹುದಾಗಿರತಕ್ಕಂತಹ ಪ್ರಶ್ನೆ, ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಇದಾಗಿದೆ. ಅತಿ ಹೆಚ್ಚು ಬಾಗುವಂತಹ ಬಣ್ಣ ನೇರಳೆ ಬಣ್ಣ, ಅತಿ ಕಡಿಮೆ ಬಾಗುವ ಬಣ್ಣ ಕೆಂಪು ಬಣ್ಣ. ಮುಂದಿನ ಪ್ರಶ್ನೆ: ಕಣ್ಣಿನ ಹೊಂದಾಣಿಕೆ ಎಂದರೇನು? ಸಂಕ್ಷಿಪ್ತವಾಗಿ ವಿವರಿಸಿ. ಬಹಳ ಸರಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಮೀಪ ಹಾಗೂ ದೂರದ ವಸ್ತುಗಳ ನೋಡಲು ಕಣ್ಣಿನ ಮಸೂರು ಹಿಗ್ಗುವುದು ಮತ್ತು ಕುಗ್ಗುವುದನ್ನು ಕಣ್ಣಿನ ಹೊಂದಾಣಿಕೆ ಎನ್ನುವರು. ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ವಕ್ರತೆ ಕಡಿಮೆಯಾಗಿ ಸಂಗಮ ದೂರ ಹೆಚ್ಚಾಗುವುದು. ಅದೇ ರೀತಿ ಸಮೀಪದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ವಕ್ರತೆ ಹೆಚ್ಚಾಗುವುದು. ಮುಂದಿನ ಪ್ರಶ್ನೆ: ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಅಂಶಗಳು ಯಾವುವು ಅನ್ನುವಂಥದ್ದು. ಇದನ್ನು ಬಹಳ ಸಾರಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದು ಬಹಳಷ್ಟು ಮುಖ್ಯವಾಗಿದೆ, ಆದ್ದರಿಂದ ತಾವು ಗಮನಿಸಬೇಕು. ಸೊ ಹಾಗಾದರೆ ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಯಾವುವು ಅಂತಂದರೆ, ಮೊದಲೇದು ಅತಿ ಚಿಕ್ಕ ಕಣಗಳು ಕಡಿಮೆ ತರಂಗಾಂತರ ದೂರದ ಬಣ್ಣವನ್ನು ಚದುರಿಸುತ್ತವೆ. ಎರಡನೇದು ದೊಡ್ಡ ಗಾತ್ರದ ಕಣಗಳು ಹೆಚ್ಚು ತರಂಗ ದೂರದ ಬಣ್ಣವನ್ನು ಚದುರಿಸುತ್ತವೆ. ಇನ್ನು ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಮುಂದಿನ ಪ್ರಶ್ನೆ: ಮಂಜು ಮತ್ತು ಹೊಗೆಯಿಂದ ಕಡಿಮೆ ಚದುರುವ ಬಣ್ಣ ಯಾವುದು? ಸೊ ಉತ್ತರ ಕೆಂಪು ಬಣ್ಣ. ಮುಂದಿನ ಪ್ರಶ್ನೆ: ದಿಕ್ಪಲ್ಲಟ ಕೋನ ಎಂದರೇನು? ಪಟ್ಟಕದ ವಿಶೇಷ ಆಕಾರವು ನಿರ್ಗಮ ಕಿರಣವನ್ನು ಪತನ ಕಿರಣದಿಂದ ಬಾಗುವಂತೆ ಮಾಡಿದೆ. ಈ ಕೋನವನ್ನು ದಿಕ್ಪಲ್ಲಟ ಕೋನ ಎನ್ನುವರು. ಮುಂದಿನ ಪ್ರಶ್ನೆ: ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ 4 ವಿದ್ಯಮಾನಗಳನ್ನು ಹೆಸರಿಸಿ. ಬಹಳ ಸಾರಿ ಕೇಳಿರುವಂತಹ ಪ್ರಶ್ನೆ. ಸೊ ಉತ್ತರವನ್ನು ನೋಡೋಣ. ಕಾಮನಬಿಲ್ಲು ಉಂಟಾಗುವುದು, ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತಗಳು, ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯನ ಚಪ್ಪಟೆಯ ಆಕಾರ. ಇವೆಲ್ಲ ವಕ್ರೀಭವನದ ಪರಿಣಾಮಗಳು. ಮುಂದಿನ ಪ್ರಶ್ನೆ: ಸಮೀಪ ದೃಷ್ಟಿ ಹಾಗೂ ದೂರದೃಷ್ಟಿಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸೊ ಈ ಪ್ರಶ್ನೆಯನ್ನು ವ್ಯತ್ಯಾಸದ ರೂಪದಲ್ಲಿಯೂ ಕೇಳಬಹುದು, ಅಥವಾ ಸಮೀಪ ದೃಷ್ಟಿಯ ಎಂದರೇನು, ಅದಕ್ಕೆ ಕಾರಣ ಮತ್ತು ಪರಿಹಾರ ತಿಳಿಸಿ, ಆ ರೀತಿ ಪ್ರಶ್ನೆ. ಅಥವಾ ದೂರದೃಷ್ಟಿ ಎಂದರೇನು, ಕಾರಣ ಮತ್ತು ಪರಿಹಾರ ತಿಳಿಸಿ. ಈ ರೀತಿ ಪ್ರಶ್ನೆಯನ್ನು ಬಹಳ ಸಾರಿ ಕೇಳಲಾಗಿದೆ. ಆದ್ದರಿಂದ ವ್ಯತ್ಯಾಸದ ರೂಪದಲ್ಲಿ ಎಲ್ಲ ಅಂಶಗಳನ್ನು ಕವರ್ ಮಾಡುವ ರೀತಿಯಲ್ಲಿ ನಾನು ಉತ್ತರವನ್ನು ತಿಳಿಸ್ತಾ ಇದ್ದೀನಿ, ತಾವು ಗಮನಿಸಬೇಕು. ಮೊದಲೇದು ಸಮೀಪ ದೃಷ್ಟಿ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ, ಆದರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸುತ್ತವೆ. ಇನ್ನು ದೂರದೃಷ್ಟಿ ಅಂತಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ, ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸುತ್ತವೆ. ಇನ್ನು ಸಮೀಪ ದೃಷ್ಟಿಗೆ ಕಾರಣವನ್ನು ನೋಡ್ತಾ ಹೋದಂತೆ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆ ಅಗತ್ಯಕ್ಕಿಂತ ಉದ್ದವಾಗಿರುವುದು. ಇನ್ನು ದೂರದೃಷ್ಟಿಗೆ ಕಾರಣ ಮಸೂರದ ವಕ್ರತೆ ಕಡಿಮೆಯಾಗಿರುವುದು, ಕಣ್ಣುಗುಡ್ಡೆ ಅಗತ್ಯಕ್ಕಿಂತ ಚಿಕ್ಕದಾಗಿರುವುದು. ಸಮೀಪ ದೃಷ್ಟಿಗೆ ಪರಿಹಾರ ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಬಳಸುವುದು. ದೂರದೃಷ್ಟಿಗೆ ಪರಿಹಾರ ಸೂಕ್ತ ಸಾಮರ್ಥ್ಯದ ಪೀನ ಮಸೂರವನ್ನು ಬಳಸುವುದು. ಮುಂದಿನ ಪ್ರಶ್ನೆ: ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ. ಬರೀ 3 ಲೈನ್ನಲ್ಲಿ ಯಾವ ರೀತಿ ಬರೀಬಹುದು ಅನ್ನೋದನ್ನು ನೋಡೋಣ. ನ್ಯೂಟನ್ರವರು ಒಂದು ತ್ರಿಭುಜ ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿದರು. ಬೆಳಕು ವಕ್ರೀಭವನ ಹೊಂದಿ ಚದುರಿ ಪರದೆಯ ಮೇಲೆ 7 ಬಣ್ಣಗಳು ಗೋಚರಿಸಿದವು. 7 ಬಣ್ಣಗಳು ಬೇರೆ ಬೇರೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದ್ದು ಅದು ವರ್ಣ ವಿಭಜನೆಗೆ ಕಾರಣವಾಯಿತು.
ಮುಂದಿನ ಒಂದು ಪ್ರಶ್ನೆ, ಬಿಳಿ ಬಣ್ಣ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನು ವಿವರಿಸಿ. ಅತಿ ಸರಳವಾಗಿ 2 ಲೈನ್ಗಳಲ್ಲಿ ಯಾವ ರೀತಿ ಬರೀಬಹುದು? ಇದನ್ನು ಬಹಳ ಸರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ, ಗಮನಿಸಿ. ನ್ಯೂಟನ್ ರವರು ಒಂದು ತ್ರಿಭುಜ ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿದಾಗ 7 ಬಣ್ಣಗಳು ಕಂಡವು. ಇನ್ನು ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ಇನ್ನೊಂದು ತ್ರಿಭುಜ ಪಟ್ಟಕವನ್ನು ತಲೆ ಕೆಳಕಾಗಿಟ್ಟಾಗ 7 ಬಣ್ಣಗಳು ಪುನರ್ ಸಂಯೋಜನೆ ಹೊಂದಿ ಬಿಳಿ ಬಣ್ಣವು ಗೋಚರಿಸುತ್ತದೆ. ಮುಂದಿನ ಪ್ರಶ್ನೆ, ಚಿತ್ರವನ್ನು ಗಮನಿಸಿ ಸಮೀಪ ದೃಷ್ಟಿ ಕಣ್ಣು, ಸಾಮಾನ್ಯ ಕಣ್ಣು ಮತ್ತು ದೂರದೃಷ್ಟಿ ಕಣ್ಣುಗಳನ್ನು ಗುರುತಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅನ್ನುವಂಥದ್ದು. ತಾವು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಎ ಅನ್ನುವಂತಹ ಚಿತ್ರ ಏನು ಸೂಚಿಸ್ತಾ ಇದೆ ಅಂದರೆ, ಬೆಳಕು ಏನು ಕಣ್ಣನ್ನು ಪ್ರವೇಶ ಮಾಡ್ತಾ ಇದೆ ಅದು ಮಸೂರದ ಮೇಲೆ ಬಿದ್ದ ನಂತರ ಅದರ ಕೇಂದ್ರೀಕರಣವು ರೆಟಿನಾದ ಮುಂಭಾಗದಲ್ಲಿ ಉಂಟಾಗಿದೆ. ಎರಡನೆಯ ಚಿತ್ರ ಬಿ ಅನ್ನು ಗಮನಿಸ್ತಾ ಇದ್ದೀರಿ. ಬೆಳಕು ಬಂದು ಮಸೂರದ ಮೇಲೆ ಬಿದ್ದ ನಂತರ ಬೆಳಕಿನ ಕೇಂದ್ರೀಕರಣವು ರೆಟಿನಾದ ಹಿಂಭಾಗದಲ್ಲಿ ಉಂಟಾಗಿರುವಂಥದ್ದನ್ನು ಗಮನಿಸಬಹುದು. ಇನ್ನು ಸಿ ಅನ್ನು ತಾವು ಗಮನಿಸ್ತಾ ಇದ್ದೀರಿ. ದೂರದಿಂದ ಬರತಕ್ಕಂತಹ ಬೆಳಕಿನ ಕಿರಣಗಳು ಮಸೂರದ ಮೇಲೆ ವಕ್ರೀಭವನ ಹೊಂದಿದ ನಂತರ ಅವು ರೆಟಿನಾದ ಮೇಲೆ ಕೇಂದ್ರೀಕರಣವಾಗುತ್ತವೆ. ಇಲ್ಲಿ ತಾವು ಗಮನಿಸಬೇಕು, ಎ ಅನ್ನುವಂತಹ ಚಿತ್ರದಲ್ಲಿ ಬೆಳಕಿನ ಕೇಂದ್ರೀಕರಣ ರೆಟಿನಾದ ಸಮೀಪದಲ್ಲಿ ಉಂಟಾಗಿರುವುದರಿಂದ ಇದು ಸಮೀಪ ದೃಷ್ಟಿ ಅಂತ ನಾವು ಗುರುತಿಸಬೇಕಾಗತ್ತೆ. ಅದೇ ರೀತಿಯಾಗಿ ಬಿ ಅನ್ನುವಂತಹ ಚಿತ್ರದಲ್ಲಿ ರೆಟಿನಾದಿಂದ ದೂರದಲ್ಲಿ ಬೆಳಕು ಕೇಂದ್ರೀಕರಣ ಆಗುವುದರಿಂದ ಇದನ್ನು ದೂರದೃಷ್ಟಿ ಅಂತ ಹೇಳಿ ಕರೆಯಬಹುದು. ಮೂರನೇ ಚಿತ್ರ ಸಿನಲ್ಲಿ ಸರಿಯಾಗಿ ರೆಟಿನಾದ ಮೇಲೆಯೇ ಬೆಳಕು ಕೇಂದ್ರೀಕರಣವಾಗಿರುವುದರಿಂದ ಇದು ಸಾಮಾನ್ಯ ಕಣ್ಣು ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳೋದು ತುಂಬ ಸರಳ. ರೆಟಿನಾದ ಸಮೀಪ ಕೇಂದ್ರೀಕರಣ ಆದರೆ ಸಮೀಪ ದೃಷ್ಟಿ, ರೆಟಿನಾದಿಂದ ದೂರ ಕೇಂದ್ರೀಕರಣ ಆದರೆ ದೂರದೃಷ್ಟಿ, ರೆಟಿನಾದ ಮೇಲೆಯೇ ಕೇಂದ್ರೀಕರಣವಾದರೆ ಅದು ಸಾಮಾನ್ಯ ದೃಷ್ಟಿ. ಉತ್ತರವನ್ನು ನೋಡ್ತಾ ಹೋದಂತೆ ಎ ಅನ್ನುವುದು ಸಮೀಪ ದೃಷ್ಟಿಯ ಕಣ್ಣು, ಬೆಳಕು ರೆಟಿನಾದ ಮುಂಭಾಗದಲ್ಲಿ ಉಂಟಾಗಿದೆ. ಬಿ ಅನ್ನುವುದು ದೂರದೃಷ್ಟಿ ಕಣ್ಣು, ಬೆಳಕು ರೆಟಿನಾದ ಹಿಂಭಾಗದಲ್ಲಿ ಉಂಟಾಗಿದೆ. ಸಿ ಅನ್ನುವಂಥದ್ದು ಸಾಮಾನ್ಯ ಕಣ್ಣು, ಬೆಳಕು ರೆಟಿನಾದ ಮೇಲೆ ಉಂಟಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಎಂದರೇನು? ವಾತಾವರಣದ ಕಲ್ಲಿಲ್ಲದ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುವರು. ಬಹಳ ಸಾರಿ ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗಿದೆ. ಮುಂದಿನ ಪ್ರಶ್ನೆ, ಪ್ರೆಸ್ ಬಯೋಪಿಯಾ ಎಂದರೇನು? ಇದಕ್ಕೆ ಕಾರಣಗಳೇನು? ಪರಿಹಾರ ಸೂಚಿಸಿ. ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಅಂಥವರು ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಈ ದೋಷವನ್ನು ಪ್ರೆಸ್ ಬಯೋಪಿಯಾ ಎನ್ನುವರು. ಕಾರಣ, ಪ್ರೆಸ್ ಬಯೋಗೆ ಕಾರಣವನ್ನು ನೋಡ್ತಾ ಹೋದಂತೆ ಮಸೂರ ಕ್ರಮೇಣ ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು. ಇದಕ್ಕೆ ಪರಿಹಾರ ದ್ವಿಸಂಗಮ ಮಸೂರವನ್ನು ಬಳಸುವುದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಿಗೆ ಕಾರಣ ಕೊಡಿ. ಪರೀಕ್ಷೆಯಲ್ಲಿ ಬಹಳ ಸಾರಿ ರಿಪೀಟೆಡ್ ಆಗಿ ಈ ಕಾರಣ ಕೊಡಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಕಾರಣ ಕೊಡಿ ಪ್ರಶ್ನೆಗಳು ಯಾವುವು ಮತ್ತು ಅವುಗಳನ್ನು ಯಾವ ರೀತಿ ಸರಳವಾಗಿ ಉತ್ತರಿಸಬಹುದು ಅನ್ನೋದನ್ನು ನೋಡೋಣ. ಮೊದಲೇದು, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ. ಕಾರಣವನ್ನು ನೋಡಿದಾಗ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಚದುರುತ್ತದೆ. ಆದ್ದರಿಂದ ದೂರದಿಂದ ಅದೇ ಬಣ್ಣವನ್ನು ನೋಡಬಹುದು. ಇನ್ನು ಮುಂದಿನ ಪ್ರಶ್ನೆ, ಆಕಾಶದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆ. ಇದಕ್ಕೆ ಕಾರಣವನ್ನು ನೋಡ್ತಾ ಹೋದಂತೆ ಪ್ರತಿ ಮಳೆಯ ಹನಿಯು ಕಿರುಪಟ್ಟಕದಂತೆ ವರ್ತಿಸುತ್ತದೆ. ಸೂರ್ಯನ ಕಿರಣವು ನೀರಿನ ಹನಿಯನ್ನು ಪ್ರವೇಶಿಸಿ ಮೊದಲು ವಕ್ರೀಭವಿಸುತ್ತದೆ, ನಂತರ ಚದುರುತ್ತದೆ, ಆನಂತರ ಆಂತರಿಕವಾಗಿ ಪ್ರತಿಫಲಿಸಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ 7 ಬಣ್ಣಗಳು ಗೋಚರಿಸುತ್ತವೆ. ಮುಂದಿನ ಪ್ರಶ್ನೆ, ಶುಭ ಆಕಾಶದ ಬಣ್ಣ ನೀಲಿ ಏಕೆ? ವಾತಾವರಣದಲ್ಲಿ ಅತಿ ಚಿಕ್ಕ ಕಣಗಳು ಕಡಿಮೆ ತರಂಗಾಂತರ ಹೊಂದಿರುವಂತಹ ಬೆಳಕಿನ ಕಿರಣವನ್ನು ಚದುರಿಸುತ್ತದೆ. ಆದ್ದರಿಂದ ಕಡಿಮೆ ತರಂಗಾಂತರ ಹೊಂದಿರುವಂತಹ ಬಣ್ಣ ನೀಲಿಯಾಗಿರುವುದರಿಂದ ನೀಲಿ ಬಣ್ಣವು ಚದುರಿ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ. ಮುಂದಿನ ಪ್ರಶ್ನೆ, ನಕ್ಷತ್ರಗಳು ಮಿನುಗುತ್ತವೆ, ಗ್ರಹಗಳು ಮಿನುಗುವುದಿಲ್ಲ, ಏಕೆ ಅನ್ನುವಂಥದ್ದು. ನಕ್ಷತ್ರಗಳಿಂದ ಬರುವ ಬೆಳಕು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಆದ್ದರಿಂದ ನಕ್ಷತ್ರಗಳು ಮಿನುಗುತ್ತವೆ. ಇನ್ನು ಗ್ರಹಗಳು ಏಕೆ ಮಿನುಗುವುದಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ, ಆದರೆ ಗ್ರಹಗಳು ಭೂಮಿಗೆ ಸಮೀಪವಿದ್ದು ಅವು ಹಲವು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತಿದ್ದು ಎಲ್ಲ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮಧ್ಯಾಹ್ನ ನೆತ್ತಿಯ ಮೇಲಿನ ಸೂರ್ಯನ ಬೆಳಗ್ಗೆ ಕಾಣುತ್ತಾನೆ, ಏಕೆ ಅನ್ನುವಂತಹ ಪ್ರಶ್ನೆ. ಮಧ್ಯಾಹ್ನದ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪುವ
ತಲುಪಲು ಕಡಿಮೆ ದೂರವನ್ನು ಪ್ರಯಾಣಿಸುತ್ತದೆ. ಆಗ ಎಲ್ಲ ಬಣ್ಣಗಳು ಸಮವಾಗಿ ಚದರಿ ಸೂರ್ಯ ಬೆಳ್ಳಗೆ ಕಾಣುತ್ತಾನೆ. ಮುಂದಿನ ಕಾರಣ ಕೊಡಿ. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತ ಇವುಗಳಿಗೆ ಕಾರಣವನ್ನು ನೋಡಿದಾಗ, ವಕ್ರೀಭವನದಿಂದ ಸೂರ್ಯನ ಬೆಳಕು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತಗಳು ಉಂಟಾಗುತ್ತವೆ. ಇನ್ನು ಕೊನೆಯ ಪ್ರಶ್ನೆ, ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ ಮತ್ತು ಚದುರಿಸುವ ಕಣಗಳ ಗಾತ್ರಕ್ಕೂ ಇರುವ ಸಂಬಂಧ ತಿಳಿಸಿ ಎನ್ನುವಂಥದ್ದು. ಅತಿ ಸಣ್ಣ ಕಣಗಳು ಕಡಿಮೆ ತರಂಗಾಂತರದ ಬಣ್ಣವನ್ನು, ದೊಡ್ಡ ಗಾತ್ರದ ಕಣಗಳು ದೀರ್ಘ ತರಂಗಾಂತರದ ಬಣ್ಣವನ್ನು ಮತ್ತು ಅತಿ ದೊಡ್ಡ ಗಾತ್ರದ ಕಣಗಳಿದ್ದರೆ ಚದುರಿದ ಬೆಳಕು ಬಿಳಿಯಾಗಿ ಕಾಣುತ್ತದೆ. ಸೊ ಇದರ ಜೊತೆಗೆ ಇನ್ನೊಂದು ಕಾರಣ ಕೊಡಿ ಪ್ರಶ್ನೆಯನ್ನು ನಾವು ಇಲ್ಲಿ ಹೇಳಬಹುದು. ಅದು ಏನಂತಂದರೆ, ಬಾಹ್ಯಾಕಾಶದಲ್ಲಿ ನಮಗೆ ಆಕಾಶದ ಬಣ್ಣ ಕಾಣುತ್ತೆ, ಯಾವ ಬಣ್ಣದ್ದಾಗಿರುತ್ತದೆ ಅನ್ನುವಂಥ ಪ್ರಶ್ನೆ. ಕಪ್ಪಾಗಿರುತ್ತದೆ, ಏಕೆಂದರೆ ಅಲ್ಲಿ ವಾತಾವರಣ ಇರೋದಿಲ್ಲ. ವಾತಾವರಣ ಇದ್ದರೆ ಮಾತ್ರ ಬೆಳಕು ಚದುರುತ್ತದೆ ಮತ್ತು ಬೇರೆ ಬಣ್ಣ ನಮಗೆ ಗೋಚರಿಸುತ್ತೆ. ಆದರೆ ಅಂತರಿಕ್ಷದಲ್ಲಿ ಯಾವುದೇ ರೀತಿಯಂಥ ವಾತಾವರಣ ಇಲ್ಲದೇ ಇರುವುದರಿಂದ ಬಣ್ಣವನ್ನು ಚದುರಿಸುವಂತಹ ಪ್ರಶ್ನೆ ಇರುವುದಿಲ್ಲ. ಆದ್ದರಿಂದ ಆಕಾಶವು ಕಪ್ಪಾಗಿ ಕಾಣುತ್ತದೆ ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠಕ್ಕೆ ಸಂಬಂಧಿಸಿದಂತೆ ಅತಿ ಮುಖ್ಯ ಪ್ರಶ್ನೆಗಳು ಮತ್ತು ಅವುಗಳಿಗೆ ಯಾವ ರೀತಿಯಾಗಿ ಸರಳವಾಗಿ ಉತ್ತರಿಸಬಹುದು ಅನ್ನೋದನ್ನು ನಾವು ಇಲ್ಲಿವರೆಗೆ ನೋಡಿದ್ವಿ. ಈ ಪಾಠದಲ್ಲಿ ಏನು ನಾವು ಪ್ರಶ್ನೆಗಳನ್ನು ಕವರ್ ಮಾಡಿದ್ವಿ, 15 ಪ್ರಶ್ನೆಗಳು, ಇವು ವಾರ್ಷಿಕ ಪರೀಕ್ಷೆಗೆ ತುಂಬ ಸಹಾಯಕಾರಿಯಾಗಿರ್ತಕ್ಕಂತಹ ಪ್ರಶ್ನೆಗಳು. ಮಕ್ಕಳು ಇವುಗಳನ್ನು ಚೆನ್ನಾಗಿ ತಯಾರಿ ಮಾಡಿರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ನಾವು ಮತ್ತೆ ಉಳಿದಂತಹ 3 ಪಾಠಗಳನ್ನು ಅವುಗಳ ವಿಜ್ಞಾನ ಪಾಸಿಂಗ್ ಸರಣಿಯೊಂದಿಗೆ ನೋಡೋಣ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.